ಸ್ವಾಗತ ಸಿರಿಮಧುವನಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಜೇನುಮೇಣವನ್ನ ಸಂಸ್ಕರಿಸಿ ಇಡುವ ವಿಧಾನವನ್ನ ತಿಳಿಯೋಣ. ಜೇನುಗೂಡಿನ ವೇಸ್ಟೇಜ್ ಅಂತಾನೆ ಕರೆಯುವಂತಹ ಈ ಜೇನುಮೇಣವನ್ನ ನಾವು ಪುನಃ ಬಳಕೆಗೆ ಯೋಗ್ಯವಾಗುವ ರೀತಿಯಲ್ಲಿ ಸಂಸ್ಕರಿಸಿ ಅದನ್ನ ಪುನಃ ಬಳಕೆ ಮಾಡಬಹುದು. ಇದು ಜೇನು ತೆಗೆದಿರುವಂತಹ ಜೇನು ಮೇಣದ ತಟ್ಟೆಗಳೇನಿರ್ತವೆ ಅವುಗಳು. ಇದನ್ನ ಯಾವ ರೀತಿಯಾಗಿ ಪ್ರೊಸೆಸ್ ಮೂಲಕ ನಾವು ಪುನಃ ಜೇನು ಮೇಣವನ್ನ ಇದರಿಂದ ತೆಗೆಯೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಈಗ ಎಲ್ಲ ಆ ವೇಸ್ಟೇಜ್ ಏನಿದೆ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನ ಸೇರಿಸಿ ಅದನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಇದೆಲ್ಲ ಮೇಣನು ಕರಗಿ ಪೂರ್ತಿಯಾಗಿ ಮೆಲ್ಟ್ ಆಗಿ ಹೋಗುವಷ್ಟು ಅದನ್ನ ಕಾಯಿಸ್ಕೋಬೇಕು. ಬಿಸಿ ಆಗ್ತಾ ಇದ್ದಂತೆ ಈ ಜೇನು ಮೇಣ ಏನಿರ್ತದೆ ಇದೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ಸ್ವಲ್ಪ ಸರಿಯಾಗಿ ನಾವು ಕುದಿ ಬರುವ ತನಕ ಕುದಿಸ್ಕೋಬೇಕು. ಆ ರೀತಿಯಾಗಿ ಕುದಿಯೋದ್ರಿಂದ ಅದರಲ್ಲಿರುವ ಮೇಣದ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದು. ಈ ಜೇನು ಕೃಷಿಯಲ್ಲಿ ನಮ್ಗೆ ಯಾವುದೇ ವೇಸ್ಟೇಜ್ ಅಂತ ಯಾವುದು ಕೂಡ ಇರೋದಿಲ್ಲ. ಈ ಮೇಣವನ್ನು ಕೂಡ ಕರಗಿಸಿ ನಾವು ರೀಯೂಸ್ ಮಾಡೋದ್ರಿಂದ ಇದರಲ್ಲಿ ವೇಸ್ಟೇಜ್ ಅಂತ ಕನ್ಸಿಡರ್ ಮಾಡುವ ಹಾಗಿನ ಯಾವುದೇ ಪದಾರ್ಥಗಳು ಕೂಡ ಇಲ್ಲ. ಇದೊಂದು ಅರ್ಧ ಗಂಟೆ ಬೇಕಾಗ್ತದೆ, ಅಂದ್ರೆ ಒಂದು 30 ನಿಮಿಷಗಳ ಕಾಲ ತೆಗೆದುಕೊಳ್ತದೆ ಇದು ಸಂಪೂರ್ಣವಾಗಿ ಮೆಲ್ಟ್ ಆಗ್ಲಿಕ್ಕೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಇದು ಕುದಿದಾದ ಮೇಲೆ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಬಟ್ಟೆಯನ್ನ ಹಾಸಿ ಅದರ ಮೇಲೆ ನೀವು ಕೂಡ ಫಿಲ್ಟರ್ ಅನ್ನ ಮಾಡ್ಕೋಬಹುದು. ತುಂಬಾ ಬಿಸಿಯಾಗಿರ್ತದೆ ಇದು, ಯಾಕಂದ್ರೆ ನಾವು ಇದನ್ನ ಬಿಸಿಯಾಗಿ ಇರುವಾಗ್ಲೇ ಸೋಸ್ಕೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮೇಣ ಬಿಡೋದಿಲ್ಲ ಅದಾದ್ಮೇಲೆ. ಸೊ ಇದು ಬಿಸಿಯಾಗಿರುವಾಗ್ಲೇ ಈ ರೀತಿಯಾಗಿ ಸೋಸ್ಕೊಂಡ್ರೆ ಇದೇನ್ ನೋಡ್ತಿದೀವಿ ಅಂಟಂಟಾಗಿರುವಂತದ್ದು ಅದೆಲ್ಲ ವೇಸ್ಟೇಜು. ಆ ಯೆಲ್ಲೋ ಕಲರ್ ಲೈಟ್ ಆಗಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಮೇಣ ಆಗಿ ಸಿಗುವಂತದ್ದು. ಇದನ್ನ ಹೀಗೆ ಸುಮಾರು ಒಂದು 2 ಗಂಟೆಗಳ ಕಾಲ ಹೀಗೆ ಬಿಡ್ಬೇಕು. ಅದಾದ್ಮೇಲೆ ನೋಡಿ ಈ ರೀತಿಯಾಗಿ ಯೆಲ್ಲೋ ಕಲರ್ ಅಲ್ಲಿ ಮೇಣ ಅನ್ನೋದು ಮೇಲ್ಗಡೆಯಲ್ಲಿ ಸ್ಟಾಕ್ ಆಗುತ್ತೆ. ಹಾಗೆ ನಾವೇನು ಹಾಕಿದೀವಲ್ಲ ನೀರು ವೇಸ್ಟೇಜ್ ಎಲ್ಲ ಅದು ಕೆಳಗಡೆ ಹಾಗೆ ಇರ್ತದೆ. ಆ ನೀರೆಲ್ಲ ಮೇಣ ಏನು ಮೇಲ್ಗಡೆ ಕಟ್ಕೊಳ್ತದೆ. ಇದನ್ನ ಹಾಗೆ ಸುಲಭವಾಗಿ ನಾವು ಎತ್ತಿ ತೆಗಿಬಹುದು. ಇದನ್ನ ಹೀಗೆ ತೆಗೆದು ನಾವು ಮೇಣ ಅಂತ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದರ ಅಡಿಯಲ್ಲಿ ಕೊಳಕು ನೀರೇನಿದೆ ಅದರಿಂದಾಗಿ ಈ ಮೇಣ ಏನ್ ಕಟ್ಕೊಂಡಿದೆ ಅದರ ಅಡಿಭಾಗ ತುಂಬಾ ಕೊಳಕಾಗಿರ್ತದೆ. ಸೊ ಅದಕ್ಕೆ ಅದರ ಅಡಿಭಾಗವನ್ನ ಚೆನ್ನಾಗಿ ನೀರಿನಿಂದ ತೊಳೆದು ಅದನ್ನ ಮತ್ತೆ ಪುನಃ ಕುದಿಸ್ಕೋಬೇಕಾಗ್ತದೆ. ಮೇಲ್ಗಡೆ ಕಟ್ಟಿರುವಂತ ಈ ಮೇಣವನ್ನೆಲ್ಲ ಮತ್ತೆ ಪುನಃ ನಾವು ಸ್ವಲ್ಪ ನೀರನ್ನ ಹಾಕಿ ಇನ್ನೊಮ್ಮೆ ಇದನ್ನ ಕುದಿಸ್ಕೋಬೇಕು. ಈಗ ನಾವು ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗ್ತದೆ. ಇದು ಪುನಃ ಇದು ಮೆಲ್ಟ್ ಆಗುತ್ತೆ. ನೋಡಿ ಹೀಗೆ ಚೆನ್ನಾಗಿ ಕುದಿಸ್ಕೊಂಡು ಮತ್ತೊಮ್ಮೆ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ.
ಇವಾಗ ಫೈನಲ್ ಆಗಿ ಏನ್ ಸಿಗುತ್ತೆ ಅದು ಪ್ಯೂರ್ ಆಗಿರುವಂತಹ ಮೇಣ. ನೋಡಿ, ಇದು ಬಿಸಿ ಆಗಿರುವಾಗ್ಲೇ ಹೀಗೆ ಪಾತ್ರೆಗೆ ಸೋಸ್ಕೋಬೇಕು. ಈ ಸೆಕೆಂಡ್ ಟೈಮ್ ನಾವೇನ್ ಫಿಲ್ಟರ್ ಮಾಡ್ತೀವಿ ಅವಾಗ ನಮ್ಗೆ ಇದರಿಂದ ಹೆಚ್ಚಿಗೆ ವೇಸ್ಟೇಜ್ ಏನು ಸಿಗೋದಿಲ್ಲ. ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆ ಯೆಲ್ಲೋ ಕಲರ್ ಅಲ್ಲಿ. ಹಾಗೆ ಇದನ್ನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಯಾವ ಪಾತ್ರೆಗೆ ಹಾಕಿದೀವಿ ಅದೇ ಶೇಪ್ ಅಲ್ಲಿ ಅದು ಹಾಗೆ ಬರ್ತದೆ. ನೋಡಿ, ಎಷ್ಟೊಂದು ಚೆನ್ನಾಗಿರುವಂತ ಹನಿ ಬಿ ವ್ಯಾಕ್ಸ್ ರೆಡಿ ಆಗಿದೆ. ಇದನ್ನ ನಾವು ಜೇನು ಹಾಳೆಯಾಗಿ ಮಾಡಿ ಪುನಃ ಆ ಜೇನುಗೂಡಿಗೆ ಬಳಸಬಹುದು. ಇನ್ನು ಕ್ಯಾಂಡಲ್ ಆಗಿ ಕೂಡ ಮಾಡ್ತಾರೆ. ಹಾಗೆ ವುಡ್ ವರ್ಕ್ ನಲ್ಲೂ ಕೂಡ ಇದನ್ನ ಬಳಸ್ತಾರೆ. ಇನ್ನು ಅನೇಕ ಪ್ರಯೋಜನಗಳು ಕೂಡ ಇದರಿಂದ ಇದೆ. ನೋಡಿದ್ರಲ್ಲ, ಇಷ್ಟೊಂದು ಕೊಳಕಾಗಿರುವ ಹನಿ ಕೊಂಬಿಂದ ಇಷ್ಟೊಂದು ಚೆನ್ನಾಗಿರುವಂತಹ ಹನಿ ಬಿ ವ್ಯಾಕ್ಸ್ ರೆಡಿ ಆಗಿದೆ.